ಇನ್ನು ಬಜೆಟ್ ಅಧಿವೇಶನ ಹಿನ್ನೆಲೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸಾಂಪ್ರದಾಯಿಕವಾಗಿ ಸಂಸತ್ ಭವನಕ್ಕೆ ಆಗಮಿಸಿದರು. ರಾಷ್ಟ್ರಪತಿ ಭವನದಿಂದ ಸಾರೋಟಿನಲ್ಲಿ ರಾಷ್ಟ್ರಪತಿ ಪ್ರಣಬ್ ಸಂಸತ್ ಭವನಕ್ಕೆ ಆಗಮಿಸಿದರು. ರಾಷ್ಟ್ರಪತಿಗೆ ರಸ್ತೆಯುದ್ದಕ್ಕೂ ಅಶ್ವದಳ ಸಾಥ್ ನೀಡಿತು. ಇನ್ನು ಸಂಸತ್ ಭವನಕ್ಕೆ ಆಗಮಿಸಿದ ರಾಷ್ಟ್ರಪತಿಗೆ ಪ್ರಧಾನಿ ಮೋದಿ ಹಾಗೂ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಗೌರವ ಸಲ್ಲಿಸಿ ಸ್ವಾಗತ ಕೋರಿದರು. ಬಜೆಟ್ ಅಧಿವೇಶನದ ಹಿನ್ನೆಲೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಸಾಂಪ್ರದಾಯಿಕವಾಗಿ ಸಂಸತ್ ಭವನಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ರಾಷ್ಟ್ರಪತಿ ಭವನದಿಂದ ಸಾರೋಟಿನಲ್ಲಿ ರಾಷ್ಟ್ರಪತಿ ಪ್ರಣಬ್ ಸಂಸತ್ ಭವನಕ್ಕೆ ಆಗಮಿಸಿದ್ರು. ಇನ್ನು ರಾಷ್ಟ್ರಪತಿಗೆ ರಸ್ತೆಯುದ್ದಕ್ಕೂ ಅಶ್ವದಳ ಸಾಥ್ ನೀಡಿತು. ಒಂದು ಸಂಪ್ರದಾಯದ ರೀತಿಯಲ್ಲಿ ಈ ಬಾರಿ ಸಂಸತ್ ಭವನಕ್ಕೆ ಬಂದಿಳಿದ್ರು. ಸಂಸತ್ ಭವನಕ್ಕೆ ಆಗಮಿಸಿದ ರಾಷ್ಟ್ರಪತಿಗೆ ಪ್ರಧಾನಿ ಮೋದಿ ಹಾಗೆ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಗೌರವವನ್ನ ಸಲ್ಲಿಸಿ ಅವರನ್ನ ಬರಮಾಡಿಕೊಂಡ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೆಹಲಿಯ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ನಾವು ನೋಡಬಹುದು 2 ಅಧಿವೇಶನವನ್ನ ಉದ್ದೇಶಿಸಿ ಪ್ರಣಬ್ ಮುಖರ್ಜಿ ಅವರು ಭಾಷಣವನ್ನ ಮಾಡಿದ್ರು. ಮತ್ತೊಂದು ಕಡೆ ಅವರು ಸಂಸತ್ ಭವನಕ್ಕೆ ಬಂದಂತಹ ರೀತಿ ಕೂಡ ಸಾಂಪ್ರದಾಯಿಕವಾಗಿ ವಿಶೇಷವಾಗಿತ್ತು. ಸೊ ಈ ಎಲ್ಲದರ ಬಗ್ಗೆ ಮಾತನಾಡುವಾಗ ಜೊತೆಗೆ ಈ ಒಂದು ಅಧಿವೇಶನದ ಕುರಿತಂತೆ ಈಗಿನ ಅಪ್ಡೇಟ್ಸ್ ಏನಿದೆ? ಶಾಲಿನಿ, ಈ ಬಾರಿ ರಾಷ್ಟ್ರಪತಿಯವರು 2 ಸದನಗಳನ್ನ ಉದ್ದೇಶಿಸಿ ಇವತ್ತು ಜಂಟಿ ಅಧಿವೇಶನ ಉದ್ದೇಶಿಸಿ ಇವತ್ತು ಭಾಷಣವನ್ನ ಮಾಡಿದ್ದಾರೆ. ಸಂಪ್ರದಾಯದಂತೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಡೆಯುವ ರಾಷ್ಟ್ರಪತಿಗಳ ಭಾಷಣ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ನಡೆದಿದೆ. ಇಲ್ಲಿ ಮುಖ್ಯವಾಗಿ ಇವತ್ತು ರಾಷ್ಟ್ರಪತಿ ಅವರ ಭಾಷಣ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕುರಿತು ಇರುವಂತಹ ಭಾಷಣ ಆಗಿರುತ್ತೆ. ಇದರಲ್ಲಿ ಇವತ್ತು ಮುಖ್ಯವಾಗಿ ಭಾಷಣದ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಇದೊಂದು ಐತಿಹಾಸಿಕ ಅಧಿವೇಶನ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ, ಸರ್ಕಾರದ ನೀತಿಯ ಸರ್ಕಾರ ಮೋದಿ ಸರ್ಕಾರ ಬಂದ ಮೇಲೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂತಹ ಘೋಷಣೆಯೊಂದಿಗೆ ಏನು ಸರ್ಕಾರವನ್ನ ಆರಂಭಿಸಿದ್ರು. ಅದೇ ರೀತಿಯಾಗಿ ಇವತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಕೂಡ ಇದೇ ಘೋಷವಾಕ್ಯದೊಂದಿಗೆ ಸದನವನ್ನ ಉದ್ದೇಶಿಸಿ ಭಾಷಣವನ್ನ ಕೂಡ ಆರಂಭಿಸ್ತಾರೆ. ಅಂದ್ರೆ ಕಪ್ಪು ಹಣದ ಹೋರಾಟ, ನೋಟ್ ಬ್ಯಾನ್ ವಿಚಾರವನ್ನು ಕೂಡ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಇವತ್ತಿನ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗೆ ಬಡವರು ಹಾಗೂ ರೈತರ ಕುರಿತಾದಂತಹ ಯೋಜನೆಗಳು, ಕೇಂದ್ರ ಸರ್ಕಾರ ರೈತರು ಹಾಗೂ ಬಡವರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವಂತಹ ಯೋಜನೆಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಮುಖ್ಯವಾಗಿ ಗ್ಯಾಸ್ ಸಬ್ಸಿಡಿ ಬಗ್ಗೆ 2.1 ಲಕ್ಷ ಗ್ಯಾಸ್ ಸಬ್ಸಿಡಿ ಸರ್ಕಾರ ನೀಡಿದೆ. ಹೀಗಾಗಿ 1.2 ಸಬ್ಸಿಡಿ ಅಷ್ಟು ಜನ ಸಬ್ಸಿಡಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತಹದ್ದನ್ನ ಅಂಕಿಅಂಶಗಳನ್ನು ಕೂಡ ಪ್ರಣಬ್ ಮುಖರ್ಜಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ 26 ಕೋಟಿ ಜನ್ಧನ್ ಖಾತೆ ತೆಗೆದ್ರ ಬಗ್ಗೆನೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಗರೀಬ್ ಕಲ್ಯಾಣ, ಬಡವರ ಕಲ್ಯಾಣ ಯೋಜನೆಗಾಗಿ ಪ್ರತಿಯೊಬ್ಬರಿಗೂ ಮನೆ ಕಲ್ಪಿಸಿಕೊಡೋದ್ರ ಬಗ್ಗೆ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ದೀನ್ ದಯಾಳ್ ಅವರ ಯೋಜನೆ ಅಡಿಯಲ್ಲಿ 11,000 ಮನೆಗಳಿಗೆ ವಿದ್ಯುತ್ ಕಲ್ಪಿಸುವಂತೆ, ಹೀಗೆ ಯಾವ ಹಳ್ಳಿಗಳಿಗೆ ದೇಶದಂತ ಮೂಲೆಯ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ, ಆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವಂತಹ ದೀನ್ ದಯಾಳ್ ಯೋಜನೆ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. 3 ರಾಜ್ಯಗಳು ಬಯಲು ಮುಕ್ತ ಶೌಚಾಲಯದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರೆ, ಇಲ್ಲಿ ಕರ್ನಾಟಕವನ್ನು ಕೂಡ ಬಯಲು ಮುಕ್ತ ಶೌಚಾಲಯದ ಬಗ್ಗೆ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಕೂಡ ಶ್ಲಾಘನೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಬಯಲು ಮುಕ್ತ ಶೌಚಾಲಯದ ಜೊತೆಗೆ ಬೇಟಿ ಬಚಾವ್ ಬೇಟಿ ಪಢಾವ್ ಮೂಲಕ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆ ಬಗ್ಗೆಯೂ ಕೂಡ ಇವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಇವತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು
ಇವತ್ತಿನ ಬಜೆಟ್ ಬಜೆಟ್ ನಾಳೆ ಮಂಡನೆ ಆದ್ರೆ ಇವತ್ತು 2 ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇದು ಒಂದು ರೀತಿಯ ಸರ್ಕಾರ ಯೋಜನೆಗಳನ್ನ ಇಡೀ ಒಂದು ವರ್ಷ ಹಮ್ಮಿಕೊಂಡಿರುವಂತಹ ಸರ್ಕಾರದ ಯೋಜನೆಗಳನ್ನ ಮತ್ತೊಮ್ಮೆ ಪ್ರಸ್ತಾಪಿಸುವಂತ ಹಾಗೆ ಮತ್ತೊಮ್ಮೆ ದೇಶದ ಜನತೆಗೆ ನೆನಪಿಸುವಂತ ಕೆಲಸವನ್ನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಮಾಡಿದ್ದಾರೆ. ಮತ್ತಿನ್ನು ನಾಳೆ ಬಜೆಟ್ ನಾಳೆ ಮಂಡಿಸಲಾಗುತ್ತೆ. ಹಾಗೂ ಇವತ್ತಿನ ಮಧ್ಯಾಹ್ನ ಸರ್ಕಾರ ಹಣಕಾಸು ಇಲಾಖೆ ಅಂಕಿ ಅಂಶಗಳನ್ನು ಸದನದ ಮುಂದೆ ಇಡುತ್ತೆ. ನಾಳೆ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ವೇಳೆ ಪ್ರತಿಪಕ್ಷಗಳು ಈ ಹಿಂದೆ ನೋಟ್ ಪೆನ್ ನಿಂದ ಆದಂತಹ ಕೇಂದ್ರ ಸರ್ಕಾರದ ಒಂದು ಜನವಿರೋಧಿ ನೀತಿಯ ವಿರುದ್ಧ ಪ್ರತಿಭಟನೆ ನಡೆಸಲಿಕ್ಕೆ ಯತ್ನಿಸಲಾಗಿದೆ. ಈಗಾಗಲೇ ಟಿಎಂಸಿ ಸಂಸದರು ಕೂಡ ಇವತ್ತು ಭಾಗಿಯಾಗಿಲ್ಲ, ನಾಳೆ ಭಾಗಿಯಾಗುವ ಯಾವ ಲಕ್ಷಣಗಳು ಕಾಣ್ತಿಲ್ಲ ಅನ್ನುವಂತಹದ್ದು ಶಾಲಿನಿ. ಎಸ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.